ಹಲೋ, ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಆತ್ಮ ನಿಮಗೆ ಯಾವ ಸಂದೇಶ ಕೊಡಬೇಕು ಅಂತಿದೆ ನೋಡೋಣ ಬನ್ನಿ. Bottom of the deck, Ace of Wands. Don't you see how your passion makes you glow? ನಿಮ್ಮ ಉತ್ಸಾಹವು ನಿಮ್ಮ ಹೇಗೆ ಹೊಳಿತಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇಲ್ಲ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ವಿಡಿಯೋನ ಪಾಸ್ ಮಾಡಿ ಶಾಂತವಾಗಿ ಕೂತು ನಿಮ್ಮ ಪೈಲ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಸೇಜ್ ನಿಮ್ದಾಗಿರುತ್ತೆ. ನೋಡೋಣ, ಈ ಫಸ್ಟ್ ಪೈಲ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಆತ್ಮ ನಿಮಗೆ ಏನು ಸಂದೇಶ ಕೊಡಬೇಕು ಅಂತ ಹೇಳ್ತಿದೆ ನೋಡೋಣ. I am worthy of success. I have the courage to pursue my dreams fearlessly. I trust my inner voice. I have a spot at the table. My story matters. Six of Cups. Give yourself the compassion you were never given. Ace of Wands. Look at you. You are brushing with sparkle new ideas. The Cozy Witch. Take a chance, for each morning is a new beginning. The Star. Have faith that healing is in the forecast. ಫಸ್ಟ್ ಪೈಲ್ ಯಾರು ಈ ವೀಲ್ ಆಫ್ ಫಾರ್ಚೂನ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಸೋಲ್ ನಿಮಗೆ ಏನು ಅಡ್ವೈಸ್ ಕೊಡ್ತಾ ಇದೆ, ಯಾವ ಸಂದೇಶ ಕೊಡ್ತಾ ಇದೆ ಅಂದರೆ, ನಿಮ್ಮ ಬುದ್ಧಿಲಿರೋ ಧೂಳನ್ನು ಫಸ್ಟು ಬ್ರಷ್ ಮಾಡಿ ಅದರಲ್ಲಿ ಹೊಸ ಐಡಿಯಾ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ನೀವು ಈಲಾಗೋದು ಅವಶ್ಯಕತೆ ಇದೆ. ನಿಮ್ಮ ಬುದ್ಧಿಲಿ ಇನ್ಫಿನಿಟಿ ಬರಬೇಕು ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ನಿಮ್ಮ ಸೋಲ್ ನಿಮಗೆ ಏನು ಹೇಳ್ತಿದೆ ಅಂದರೆ, ನಿಮ್ಮ ಇನ್ನರ್ ವಾಯ್ಸ್ನ ನೀವು ಟ್ರಸ್ಟ್ ಮಾಡಿ, ನಂಬಿ ಅಂತ ಹೇಳ್ತಾ ಇದೆ. ನಿಮ್ಮನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಒಂದು ಮಿರರ್ ಮುಂದೆ ನಿಂತು, ಇವತ್ತು ನನಗೆ ಡಿವೈನ್ ಕೊಟ್ಟಿರೋ ಒಂದು ಹೊಸ ದಿನ, ಇದನ್ನು ನ್ಯೂ ಬಿಗಿನಿಂಗ್, ಪ್ರತಿದಿನನೂ ಒಂದು ನ್ಯೂ ಬಿಗಿನಿಂಗ್ ಆಗಿ ಪ್ರಾರಂಭ ಮಾಡಿ, ಖುಷಿಯಿಂದ ಇರಿ, ನಿಮ್ಮನ್ನು ನೀವು ನರ್ಚರಿಂಗ್ ಮಾಡ್ಕೊಳ್ಳಿ, ಹ್ಯಾಪಿಯಿಂದ ಇರಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿಮಗೆ ನೀವು ಸಂಗಾತಿಯಾಗಿ ನಿಮಗೆ ಬೇರೆ ಯಾರು ಕೊಡದೇ ಇರೋ ಸಹಾನುಭೂತಿನ ನಿಮಗೆ ನೀವು ಕೊಟ್ಕೊಳ್ಳಿ ಅನ್ನೋದನ್ನ ಅವರು, ನಿಮ್ಮ ಆತ್ಮ ನಿಮಗೆ ಸಂದೇಶನ ನೀಡ್ತಾ ಇದೆ. ನಿಮ್ಮ ಕನಸೇನಿದೆ ಅದನ್ನು ನನಸು ಮಾಡ್ಕೊಳ್ಳೋ ಅಷ್ಟು ಧೈರ್ಯ ನಿಮ್ಮಲ್ಲಿದೆ ಅನ್ನೋದನ್ನು ನಿಮ್ಮ ಸೋಲ್ ನಿಮಗೆ ಹೇಳ್ತಾ ಇದೆ. ಅದ್ರ ಕಡೆ ನಿಮ್ಮ
ಬುದ್ಧಿನ ಶಾರ್ಪ್ ಮಾಡಿ. ನಿಮ್ಮ ನಿಮ್ಮ ಕಥೆನೂ ಟೇಬಲ್ ಮೇಲಿದೆ ಅಂದರೆ ನಿಮ್ಮ ಕತೆ ಈ ಡಿವೈನ್. ನೀವು ಇಲ್ಲಿ ಬಂದಿರೋದು ಪ್ರತಿಯೊಬ್ಬರು ಹೀರೋ ಇಲ್ಲಿ ಈ ಭೂಮಿ ಮೇಲೆ ಹುಟ್ಟಿರೋರು ಪ್ರತಿಯೊಬ್ಬರು ಅವ್ರದೇ ಸ್ಟೋರಿಲಿ ಅವರು ಹೀರೋ ಆಗಿರ್ತಾರೆ. ಹಾಗೆ ನಿಮ್ಮ ಸ್ಟೋರಿ ಕೂಡ ಟೇಬಲ್ ಮೇಲಿದೆ, ಅದು ಕೂಡ ಮುಖ್ಯ. ಅದನ್ನು ನೀವು ಮೊದಲನೇ ಸ್ಥಾನಕ್ಕೆ ತಗೊಬನ್ನಿ ಅನ್ನೋದನ್ನ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಅನ್ನೋದನ್ನ ನಿಮ್ಮ ಸೋಲ್ ನಿಮಗೆ ಎಚ್ಚರಿಸ್ತಾ ಇದೆ. ನಾನು ಯಶಸ್ಸಿಗೆ ಅರ್ಹ, ಐ ಆಮ್ ವರ್ತಿ ಆಫ್ ಸಕ್ಸಸ್. ನೀವು ಕೂಡ, ನಾನು ಅಂದರೆ ನಿಮ್ಮಲ್ಲಿರೋ ಆತ್ಮ, ನಿಮ್ಮ ಸೋಲ್ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಕೂಡ ಇಲ್ಲಿ ಸಕ್ಸಸ್ ತಗೊಳ್ಳೋದಿಕ್ಕೆ, ಸಕ್ಸಸ್ನ ಪಡೆಯೋದಿಕ್ಕೆ ಅರ್ಹರು. ನಿಮ್ಮ ಸ್ಟೋರಿ ಎಲ್ಲರಿಗಿಂತ ಮುಖ್ಯವಾಗಿದೆ. ಅಲ್ಲಿ ನೀವು ಅದನ್ನ ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಸ್ಟೋರಿ ಕೂಡ ಆ ಟೇಬಲ್ ಮೇಲೆ ಇದೆ, ಡಿವೈನ್ ಟೇಬಲ್ ಮೇಲೆ ನಿಮ್ಮ ಸ್ಟೋರಿ ಕೂಡ ಇದೆ. ಆ ಸ್ಟೋರಿಲಿ ನೀವೇ ಹೀರೋ. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅದ್ರಲ್ಲಿ ನೀವೇ ಹೀರೋ. ಅದರಿಂದ ನಿಮ್ಮ ಸ್ಟೋರಿನ ನೀವು ಸಕ್ಸಸ್ಫುಲ್ ಆಗಿ ತಗೊಂಡೋಗಿ. ನಿಮ್ಮ ಡ್ರೀಮ್ ಏನಿದೆ ಅದನ್ನ ನಿರ್ಭಯವಾಗಿ ಅದನ್ನ ಮುಂದುವರಿಸಿ. ಆ ಡ್ರೀಮ್ನ ಚೇಸ್ ಮಾಡಿ. ನಿಮ್ಮನ್ನ ನೀವು ಹ್ಯಾಪಿಯಾಗಿ, ಖುಷಿಯಾಗಿ ನರ್ಚರಿಂಗ್ ಮಾಡ್ಕೊಳ್ಳಿ. ಒಂದು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕು ಒಂದು ಸೊಗಸಾದ ಒಂದು ಗೀತೆ ಆಗಿರಲಿ ಅನ್ನೋದನ್ನ ನಿಮ್ಮ ಸೋಲ್ ನಿಮಗೆ ತಿಳಿಸ್ತಾ ಇದೆ. ಈ ಭೂಮಿಲಿ ನಿಮ್ಮ ಒಂದು ಏನ್ ಜರ್ನಿ ಇರ್ಬೋದು, ನಿಮ್ಮ ಸ್ಟೋರಿ ಜರ್ನಿ ಇರ್ಬೋದು, ಅದು ಒಂದು ಮಧುರವಾದ, ಸಿಹಿಯಾದ ಹಾಡಿನ ತರ ಆ ನಿಮ್ಮ ಬದುಕಿರೋ ರೀತಿ, ಆ ಒಂದು ಮೆಲೋಡಿಯಸ್ ಸಾಂಗ್ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಹಾಗೆ ನಿಮ್ಮ ಸ್ಟೋರಿ ಮುಂದೆ ಬರೋ ಬೇರೆ ಸೋಲ್ಸ್ಗೆ ಒಂದು ಮಾದರಿಯಾಗಿ ಅದನ್ನ ನೀವು ಕ್ರಿಯೇಟ್ ಮಾಡಿ ಬುದ್ಧಿವಂತಿಕೆಯಿಂದ ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಸ್ಟಾರ್. ನಿಮ್ಮ ಕತೆಗೆ ನೀವೇ ಸ್ಟಾರ್ ಆಗಿದ್ದೀರಾ. ಅದಕ್ಕೋಸ್ಕರ ನೀವು ನಿಮ್ಮ ಮೇಲೆ ನಿಮ್ಮ ಇನ್ನರ್ ವಾಯ್ಸ್ ಮೇಲೆ ನಿಮ್ಮ ನಂಬಿಕೆನ ಇಟ್ಕೊಳ್ಳಿ, ಕಳ್ಕೊಬೇಡಿ. ನಿಮ್ಮನ್ನ ನೀವು ಖುಷಿಯಾಗಿಟ್ಕೊಳ್ಳಿ. ನೀವು ಇವಾಗ ಬೇರೆ ಯಾರೋ ಬಂದು ನನಗೆ ಏನೋ ಕೊಡಿಸ್ಬೇಕು, ಬೇರೆ ಯಾರೋ ಬಂದು ನನ್ನ ಕಾಫಿ ಕರ್ಕೊಂಡು ಹೋಗ್ಬೇಕು, ಬೇರೆ ಯಾರೋ ಬಂದು ನನ್ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ನನ್ನ ಖುಷಿ ಪಡಿಸ್ಬೇಕು ಅನ್ನೋದನ್ನ ಬಿಟ್ಟು ನಿಮಗೆ ನೀವೇ ಸಹಾನುಭೂತಿ ತೋರಿಸಿ. ನಿಮಗೆ ಏನ್ ಬೇಕು, ನಿಮ್ಗೆ ನೀವು ಗಿಫ್ಟ್ ಕೊಟ್ಕೊಳ್ಳೋದಾಗಿರ್ಬೋದು, ಒಂದು ಕಾಫಿ ತಗೊಳ್ಳೋದಾಗಿರ್ಬೋದು, ಒಂದು ಹೊರಗಡೆ ಹೋಗಿ, ಒಟ್ನಲ್ಲಿ ನಿಮಗೋಸ್ಕರ ನೀವು ಟೈಮ್ನ ಸ್ಪೆಂಡ್ ಮಾಡಿ, ನಿಮ್ಮನ್ನ ಖುಷಿಯಾಗಿಟ್ಕೊಳ್ಳಿ. ಪ್ರತಿದಿನ ನೀವು ಎದ್ದಾಗ್ಲೂ ಇದು ನ್ಯೂ ಬಿಗಿನಿಂಗ್ ಅನ್ನೋದು ನಿಮಗೆ ಒಂದು ನೆನಪಿರ್ಲಿ ಅನ್ನೋದು ನಿಮ್ಮ ಆತ್ಮ ನಿಮಗೆ ಕೇಳ್ಕೊಳ್ತಾ ಇದೆ. ಏನಂತ ಅಂದ್ರೆ, ಹ್ಯಾಪಿ ಆಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು, ನಿಮ್ಮನ್ನ ನೀವು ಸೊಗಸಾಗಿ ರೂಪಿಸ್ಕೊಳ್ಬೇಕು. ನಿಮ್ಮ ಬುದ್ಧಿಲಿ ಮಂಕ್ ಬಡ್ದಿದ್ರೆ ಆ ಮಂಕನ್ನ, ಧೂಳ್ನ, ಹೊಗೆನೆಲ್ಲ ನೀವು ಕ್ಲೀನ್ ಮಾಡಿ ಅದನ್ನ ಹೀಲ್ ಮಾಡಿಕೊಂಡು ನಿಮ್ಮ ಡ್ರೀಮ್ ಏನಿದೆ ಅದನ್ನ ನಿರ್ಭಯವಾಗಿ ಚೇಸ್ ಮಾಡೋದು. ಯಾಕಂದ್ರೆ ಇಲ್ಲಿ ನಿಮ್ಮ ಸ್ಟೋರಿನ ನೀವು ಮುಂದೆ ತಗೊಂಡೋಗಿ ಇಡೋದು, ಅದನ್ನ ಒಂದು ಸೊಗಸಾದ ರೀತಿಲಿ ನಾವು ಪ್ರತಿಯೊಬ್ಬರು ಅವ್ರವ್ರದೇ ಸ್ಟೋರಿಲಿ ಅವರೇ ಹೀರೋ ಆಗಿರ್ತಾರೆ. ಅದನ್ನ ನಿಮ್ಮ ಸ್ಟೋರಿನ ಬೇರೆಯವರು, ಬೇರೆ ಆತ್ಮ, ಇನ್ನೊಂದು ಆತ್ಮ ಬಂದಾಗ ಆ ಸ್ಟೋರಿ ನೋಡಿ, ನಾನು ಈ ತರ ಏನಾದ್ರೂ ಒಂದು ಸೊಗಸಾಗಿ ಬದುಕಿ ತೋರಿಸ್ಬೇಕು ಅನ್ನೋದನ್ನ ಅನ್ನಿಸ್ಬೇಕು. ಆ ಥರ ನೀವು ಬದುಕಬೇಕು. ನಿಮ್ಮ ಸ್ಟೋರಿನ ನೀವು ಸೊಗಸಾಗಿ ತಗೊಂಡೋಗ್ಬೇಕು. ಈ
ಭೂಮಿ ಮೇಲೆ ಬಂದಿರೋದಕ್ಕೆ ಯಾವುದಾದರೂ ಒಂದು ಸಾರ್ಥಕತೆ ಪಡ್ಕೊಂಡು ನಮ್ಮ ಸ್ಟೋರಿನ ನಾವು ಈ ಭೂಮಿ ಮೇಲೆ ಒಂದು ಇವಾಗ ರಾಜ್ಕುಮಾರ್ ಸರ್ ಅವರು ಹೋದ್ರೂ ಅವ್ರ ಸಾಂಗ್ ಕೇಳಿದ್ರೆ, ಅವ್ರ ಫಿಲಮ್ಸ್ ನೋಡಿದ್ರೆ ಎಲ್ಲ ಎಷ್ಟು ಖುಷಿ ಆಗುತ್ತೆ. ಅವ್ರ ವಾಯ್ಸ್ ನನಗಂತೂ ಒಂದು ಸ್ವರ್ಗಕ್ಕೆ ಕರ್ಕೊಂಡು ಹೋದಂಗೆ ಆಗುತ್ತೆ. ಇವಾಗ ಯಾರು ಸಾಯ್ತಾ ಇದ್ರು ಅವ್ರದ್ದೊಂದು ಸಾಂಗ್ ಹಾಕ್ಬಿಟ್ರೆ ಸಲೀಸಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಆ ಥರ ಇಲ್ಲಿ ಏನಾದರೂ ಒಂದು ನೀವು ಹಾಡು ಹೇಳಿ ಅಂತ ಹೇಳ್ತಾ ಇಲ್ಲ, ನಿಮ್ಮದೇ ವೇಲಿ ನೀವು ಆ ಥರ ಒಂದು ರೆಕಗ್ನೈಸ್ ಮಾಡಿ ಇಲ್ಲಿ ಈ ಭೂಮಿ ಮೇಲೆ ನೀವು ಗುರ್ತು ಬಿಟ್ಟು ಹೋಗ್ಬೇಕು ಅನ್ನೋದು ನಿಮ್ಮ ಆತ್ಮದ ಸಂದೇಶ. ಓಕೆನಾ? ಅದು ನಿಮಗೆ ಈ ರೀತಿ ಮೆಸೇಜ್ ಕೊಡ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಮತ್ತೆ ನೋಡಿ, ನೀವು ಪರಿಪೂರ್ಣರಾಗಬೇಕು. ನಿಮ್ಮಲ್ಲಿ ನಿಮ್ಮ ಡ್ರೀಮ್ನ ನೀವು ಚೇಸ್ ಮಾಡಬೇಕು ನಿರ್ಭಯವಾಗಿ. ಹೇಗೆ ಅಂದರೆ, ಪ್ರತಿದಿನ ನಿಮ್ಮನ್ನು ನೀವು ನರ್ಚರಿಂಗ್ ಮಾಡಿಕೊಂಡು ಈ ಫುಲ್ ಮೂನ್ ಥರ ನೀವು ಒಂದು ಪರಿಪೂರ್ಣತೆ ಪಡ್ಕೊಳ್ಳಿ ಅನ್ನೋದು ನಿಮ್ಮ ಆತ್ಮದ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸನ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಸೆಕೆಂಡ್ ಪೈಲ್, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ನಿಮ್ಮ ಸೋಲ್ ನಿಮಗೆ ಯಾವ ಸಂದೇಶನ ಕೊಡ್ತಾ ಇದೆ? I radiate gratitude for everything that I have. I am worthy of love and respect. I am a beacon of light, spreading kindness and positivity wherever I go. Everywhere I go, I find love. Not forgive myself and others. Ten of Swords. Nine of Wands. Six of Pentacles. Eight of Cups. ಸೆಕೆಂಡ್ ಪೈಲ್ ಸನ್ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಸೋಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ಹೇಳ್ತಿದೆ ನಿಮ್ಮ ಸೋಲ್ ನಿಮಗೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಹಳೆ ಒಂದು ಅಪ್ಪ ಹಾಕಿದ ಆಲದ ಮರ ಅಂತ ಅದೇ ಪ್ಯಾಟರ್ನ್ ಅಲ್ಲಿ ಇದ್ರೆ ಅದರಿಂದ ಹೊರಗೆ ಬನ್ನಿ, ಹೊಸತನ್ನ ಕಾಣಿ, ಹೊಸತನ್ನ ನೋಡಿ, ಹೊಸತನ್ನ ಅನುಭವಿಸಿ. ಹೊಸದಾಗಿ ಏನಾದರೂ ನೀವು ಮಾಡಿ, ಕ್ರಿಯೇಟ್ ಮಾಡಿ, ಏನಾದರೂ ಹೊಸದಾಗಿ ನೀವು ಆಲೋಚಿಸಿ ಅನ್ನೋದನ್ನ ನಿಮ್ಮ ಸೋಲ್ ನಿಮಗೆ ಸಂದೇಶ ನೀಡ್ತಾ ಇದೆ. ನಿಮಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಯಾರು ಎಷ್ಟೇ ನೋವು ಕೊಟ್ಟಿದ್ದಾರೆ ನೋಡಿ, ಬೆನ್ಮೇಲೆ ಎಲ್ಲ ಬೆನ್ನಿಂದ ಚುಚ್ಚಿದ್ದಾರೆ, ಆ ಥರ ಪೀಪಲ್ ನಿಮಗೆ ಎಷ್ಟು ಹರ್ಟ್ ಮಾಡಿದಾರೋ, ಯಾರಾದರೂ ನಿಮಗೆ ಏನಾದರೂ ತೊಂದರೆ ಮಾಡಿ, ಹರ್ಟ್ ಮಾಡಿ, ನಿಮ್ಮನ್ನ ನೋಯಿಸಿದ್ರೆ ನೋಡಿ, ನಿಮ್ಮನ್ನ ನೋಯಿಸಿದ್ರೆ ಎಲ್ಲ ಬ್ಯಾಂಡೇಜ್ ಹಾಕೊಂಡಿದ್ದಾರೆ. ಅಂದ್ರೆ ನಿಮ್ಮನ್ನ ತುಂಬಾ ನೋಯಿಸಿದ್ರೆ ಅವ್ರನ್ನ ನೀವು ಫರ್ಗಿವ್ ಮಾಡಿ, ಮತ್ತೆ ನಿಮ್ಮನ್ನ ನೀವು ಫರ್ಗಿವ್ ಮಾಡ್ಕೊಳ್ಳಿ. ಐ ಕ್ಯಾನ್ ಫರ್ಗಿವ್ ಮೈ ಸೆಲ್ಫ್ ಅಂಡ್ ಅದರ್ಸ್. ನಾನು ಕ್ಷಮಿಸಬಲ್ಲೆ, ನನ್ನನ್ನು ಕೂಡ, ನನಗೆ ನೋವು ಮಾಡಿರೋರನ್ನು ಕೂಡ ನಾನು ಕ್ಷಮಿಸಬಲ್ಲೆ. ನಾನು ನನ್ನ ಆತ್ಮಕ್ಕೆ ನಾನೇನಾದರೂ ನೋವು ಮಾಡಿದರೆ ಅದನ್ನು ನನ್ನನ್ನು ನಾನು ಕ್ಷಮಿಸ್ಕೊಳ್ತೀನಿ ಅನ್ನೋದನ್ನ ನೀವು ಕಲಿಬೇಕು. ಅದನ್ನ ನೀವು ಪ್ರತಿನಿತ್ಯ ಅದನ್ನ ನೀವು ಮಾಡಬೇಕು. ಆ ಥರ
ಆ ಥರ ಅಂದರೆ ಈ ಫರ್ಗ್ಯೂನೆಸ್, ಒಬ್ರನ್ನ ಕ್ಷಮಿಸೋದನ್ನ ಕಲಿಬೇಕು, ನಿಮ್ಮನ್ನು ನೀವು ಕ್ಷಮಿಸ್ಬೇಕು. ಆ, ನಮ್ಮ ಅಪ್ಪ ಹಾಕಿದ ಆಲದ ಮರದಲ್ಲೇ ನಾನು ನೇತಾಡ್ತೀನಿ ಅನ್ನೋದು ಬಿಟ್ಟು ನೀವು ಹೊರಗಡೆ ಬನ್ನಿ, ಹೊರಗಡೆ ಪ್ರಪಂಚ ನೋಡಿ, ನಿಮ್ಮದೇ ಆದ ದಾರಿನ ನೀವು ಹುಡ್ಕೊಳ್ಳಿ, ಅದರಲ್ಲಿ ಶೈನ್ ಆಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಪ್ಪನ್ನು ನೀವು ಫಿಲ್ ಮಾಡ್ಕೊಳ್ಳಿ ಶಕ್ತಿಯುತವಾಗಿ. ಅದು ಹೇಗಿರಬೇಕು ಅಂದರೆ, ನೀವು ಯಾರಿಗಾದ್ರೂ ಬ್ಲೆಸ್ಸಿಂಗ್ ಕೊಟ್ಟರೆ ಅದು ಒಳ್ಳೆ ರೀತಿ ಇರಲಿ, ಯಾಕಂದರೆ ಅದು ಕರ್ಮ ಬ್ಯಾಕ್, ಮತ್ತು ಅದು ನಮಗೆ ಕರ್ಮ ಹೊಡೆಯುತ್ತೆ. ಅದಕ್ಕೋಸ್ಕರ ಅದನ್ನು ನೀವು ಒಳ್ಳೆ ರೀತಿ ಬ್ಲೆಸ್ಸಿಂಗ್ ಕೊಡಿ. ಯಾರಿಗೆ ನೀವು ಕೊಟ್ಟರು ಅದು ಒಳ್ಳೆ ರೀತಿ. ಅದು ನಿಮಗೆ ವಿಷ ಕೊಟ್ಟವ್ರು ಇರ್ಬೋದು, ಬೆನ್ನಿಂದ ಚೂರಿ ಹಾಕ್ದವ್ರು ಇರ್ಬೋದು, ಹಿಂದೆ ಮುಂದೆ ಮಾತಾಡೋರು ಇರ್ಬೋದು, ನಿಮ್ಮನ್ನು ಸಾಕಷ್ಟು ಸಾರಿ ನಿಮ್ಮನ್ನು ನೀವೇ ಮನ್ಸು ನೋವು ಮಾಡ್ಕೊಂಡಿರೋದಿರ್ಬೋದು. ಹೀಗೆ ನಿಮ್ಮನ್ನು ನೀವು ಕ್ಷಮಿಸಿ, ಬೇರೆಯವ್ರನ್ನು ನೀವು ನಿಮಗೆ ವಿಷ ಕೊಟ್ಟವ್ರನ್ನು, ನಿಮ್ಮ ಬೆನ್ನಿಂದೆ ಚೂರಿ ಹಾಕ್ದವ್ರನ್ನು, ನಿಮ್ಮ ಹಿಂದೆ ಮುಂದೆ ಮಾತಾಡೋರ್ನು ಕೂಡ ನೀವು ಕ್ಷಮಿಸಿ. ನೀವು ಕ್ಷಮಿಸಿ ಅವ್ರಿಗೂ ಒಳ್ಳೆ ಬ್ಲೆಸ್ಸಿಂಗ್ಸ್ ನೀವು ಮಾಡಿದ್ರೆ ನಿಮಗೆ ಆ ಬ್ಲೆಸ್ಸಿಂಗ್ಸ್ ಇನ್ನಷ್ಟು 10 ಪಟ್ಟು ನಿಮಗೆ ವಾಪಸ್ ಬರುತ್ತೆ ಅನ್ನೋದು ನಿಮ್ಮ ಸೋಲ್ ಮಾತಾಗಿದೆ. ನೀವು ಎಲ್ಲೋದ್ರೂ ಅಲ್ಲಿ ಒಂದು ಒಳ್ಳೆತನ ಮತ್ತು ಪಾಸಿಟಿವಿಟಿನ ನೀವು ಸ್ಪ್ರೆಡ್ ಮಾಡೋವಂಥ ಲೈಟ್, ಬೆಳಕು ನೀವು. ನೋಡಿ ಇಲ್ಲಿ ಬಾಟಮ್ ಆಫ್ ದ ಡೆಕ್. ನಿಮ್ಮ ಉತ್ಸಾಹ ಹೇಗೆ ಹೊಳಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇಲ್ಲ ಅನ್ನೋದನ್ನ ನಿಮ್ಮ ಸೋಲ್ ನಿಮಗೆ ಹೇಳ್ತಾ ಇದೆ. ನೀವು ಉತ್ಸಾಹದಿಂದ ನಿಮ್ಮ ಏನು ಪ್ಯಾಷನ್ ಇದೆ ನಿಮಗೆ, ಅದನ್ನು ನಿಮ್ಮ ಆ ದಿನ ನೀವು ಕಂಡುಕೊಳ್ಳಿ, ಅದರಲ್ಲಿ ನೀವು ಶೈನ್ ಆಗಬೇಕು ಅನ್ನೋದನ್ನು ನಿಮ್ಮ ಸೋಲ್ ನಿಮಗೆ ಹೇಳ್ತಾ ಇದೆ. ನೀವು ಪ್ರೀತಿಗೆ ಮತ್ತು ರೆಸ್ಪೆಕ್ಟ್ಗೆ ಅರ್ಹರು. ನೋಡಿ, ಐ ಆಮ್ ವರ್ತಿ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ನೀವು ಪ್ರೀತಿಗೆ ಮತ್ತು ರೆಸ್ಪೆಕ್ಟ್ಗೆ ಅರ್ಹರು. ನೀವು ಪ್ರತಿಯೊಂದಕ್ಕೂ ಒಂದು ಗ್ರ್ಯಾಟಿಟ್ಯೂಡ್ನ, ಒಂದು ಕೃತಜ್ಞತೆಯನ್ನು ನೀವು ಸಲ್ಲಿಸ್ತಾ ಬನ್ನಿ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಯಾಕಂದರೆ ಈ ಕಾಲೆಳೆಯೋ ಜನ ಇದ್ದಾಗಲೇ ನಾವು ಬೀಳ್ದಾಗೆ, ತಿರ್ಗಾ ಬಿದ್ರೂ ಎದ್ದು ನಾವು ನಮ್ಮ ಗುರಿನ ಇನ್ನಷ್ಟು ಫಾಸ್ಟಾಗಿ ನಾವು ತಲುಪೋದಕ್ಕೆ ಸಾಧ್ಯ. ಸೊ ಅದಕ್ಕೆ ನೀವು ನಿಮಗೆ ಯಾರು ವಿಷ ಕೊಟ್ಟಿದ್ದಾರೆ ಅವ್ರಿಗೂ ನೀವು ಕೃತಜ್ಞತೆ ಕೊಡಿ. ಅದರಿಂದ ನೀವು ನೊಂದ್ಕೊಳ್ಳೋದಲ್ಲ, ನಿಮ್ಮನ್ನು ನೀವು ಒಂದು ಹೊಸದೇನೋ ಹಳೆ ಪ್ಯಾಟ್ರನ್ನಿಂದ ಈಚೆ ಬಂದು ನಿಮ್ಮ ದಾರಿನ ನೀವು ಕಂಡುಕೊಂಡು ಅದರಲ್ಲಿ ಶೈನ್ ಆಗಬೇಕು ಅನ್ನೋದು ನಿಮ್ಮ ಆತ್ಮ ಉದ್ದೇಶ. ನಿಮಗೆ ಯಾರು ತೊಂದರೆ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ನಿಮಗೆ ವಿಷ ಕೊಟ್ಟಿದ್ದಾರೆ ಎಲ್ರಿಗೂ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಂದ ನಿಮ್ಮ ದಾರಿ, ನೀವು ಒಂದು ಛಲಕ್ಕೆ ಬಿದ್ದು ಏನೋ ಹೊಸ ದಾರಿನ ಕಂಡುಕೊಳ್ಳೋದಕ್ಕೆ ಗೊತ್ತೋ ಗೊತ್ತಿಲ್ಲದೇನೋ ಅವರು ಕೂಡ ಆ ಜರ್ನಿಲಿ ಅತಿ ಹೆಚ್ಚು ಮುಖ್ಯವಾದವರು. ಸೊ ಅದಕ್ಕೆ ಅವ್ರಿಗೂ ಕೂಡ ನೀವು ಒಂದು ಒಳ್ಳೆ ಬ್ಲೆಸ್ಸಿಂಗ್ಸೇ ಕೊಡಿ. ಅದರಿಂದ ನಿಮಗೆ ಇನ್ನಷ್ಟು ಯಥೇಚ್ಛವಾಗಿ ಆ ಬ್ಲೆಸ್ಸಿಂಗ್ಸ್ ವಾಪಸ್ ಬಂದು ನಿಮಗೆ ರಿಬೌಂಡ್ ಆಗುತ್ತೆ. ಇನ್ನಷ್ಟು ನೀವು ಚೆನ್ನಾಗಿರ್ತೀರ. ನಿಮಗೆ ಕೆಟ್ಟದ್ದು ಮಾಡಿದವ್ರಿಗೂ ನಿಮ್ಗೆ ಒಳ್ಳೇದು ಮಾಡಿದವ್ರಿಗೂ ನೀವು ಒಳ್ಳೆಯದನ್ನೇ ಬಯಸಿ ಅನ್ನೋದು ನಿಮ್ಮ ಆತ್ಮದ ಸಂದೇಶ ಆಗಿದೆ. ಮತ್ತು ಪ್ರತಿಯೊಂದಕ್ಕೂ ನಿಮಗೆ ಅದೇ ಹೇಳಿದ್ನಲ್ಲ, ಎಲ್ಲದಕ್ಕೂ ಕೃತಜ್ಞತೆ. ನನಗೆ ಕೇಡು ಬಯಸಿದವ್ರಿಗೂ ನಾನು ಕೃತಜ್ಞನಾಗಿದ್ದೀನಿ, ನನಗೆ ಒಳ್ಳೇದು ಬಯಸಿದವ್ರಿಗೂ ನಾನು ಕೃತಜ್ಞನಾಗಿದ್ದೀನಿ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಿಮ್ಮಲ್ಲಿ ನೋಡಿ, ನೀವು ನಿಮ್ಮಲ್ಲಿರೋ ಇನ್ನರ್ ಚೈಲ್ಡ್ನ ನೀವು ಜಾಗೃತ ಮಾಡ್ಕೊಳ್ಳಿ. ಹೀಗೆ ನಿಮ್ಮನ್ನೇ ನೀವು ಹರ್ಟ್ ಮಾಡಿಕೊಂಡು ಬೇಜಾರಿಂದ ಕೂರೋದಲ್ಲ. ಒಂದು ಹೊಸ ಆಯಾಮ, ಒಂದು ಹೊಸ ದಾರಿನ ನೀವು ಕಂಡುಕೊಳ್ಳಿ, ನಿಮ್ಮನ್ನು ನೀವು ನರ್ಚರಿಂಗ್ ಮಾಡ್ಕೊಳ್ಳಿ ಅನ್ನೋದು
ಯಾರು ಈ ಸನ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಸನ್ ಅಷ್ಟೇ ಬ್ರೈಟ್ ಆಗಿ ನಿಮ್ಮ ಜೀವನದಲ್ಲಿ ಹೀಲ್ ಆಗ್ತಾ ಇದೆ, ಆ ಥರ ನೀವು ಶೈನ್ ಆಗಬೇಕು ಅನ್ನೋದು ನಿಮ್ಮ ಆತ್ಮ ನಿಮಗೆ ಹೇಳ್ತಾ ಇದೆ. ಈ ಸನ್ಫ್ಲವರ್ ಆಗಿ ನೀವು ಹರಳಬೇಕು ಅನ್ನೋದು ನಿಮ್ಮ ಆತ್ಮದ ಮಾತು. ನಿಮಗೆ ನಿಮ್ಮ ಸೋಲ್ ನಿಮಗೆ ಹೇಳ್ತಾ ಇರೋದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.